ಗ್ರಾಮರ್ದೇ ಫುಲ್ ನಾಟ್ ಇವನ್ ಸ್ವಲ್ಪ ಜನ. ಸೊ 1 or 2 ಮೇ ಗೆಟ್ ಅ ಫುಲ್ ಮಾರ್ಕ್ಸ್ ಇನ್ ದ ಗ್ರಾಮರ್. ಏದಕ್ಕೆ ಆಗ್ತದೆ ಅದೇ. ಇನ್ನೊಂದು ಬಂದು ಫಾಲೋಡ್ ಬೈ ಆರ್ಟಿಕಲ್ಸ್ ಆ್ಯಂಡ್ ಟೆನ್ಸಸ್ ಗುరించి ಕೂಡ ನಾವು ಇದೇ ಕಲ್ತ್కొని ಎಕ್ಸೈಸ್ ಆಟ ಪಾತದ ನಾವು. ಸೊ ಇಲ್ಲಿ ಏನು ಆನ್ಸರ್ ಅನ್ನೋದು ನೀವು ಕೇಳಂడి. ಇಲ್ಲಿ ನಾವು ಈ ಸೆಂಟೆನ್ಸ್ದೆಯೇ ನಮಗೆ ಇದ್ದೆಯೇ ಈ ಎರರ್ ಅಂಟದೆಯೇ 4 ಕ್ವೆಶನ್ಸ್ ಅನ್ನೋ ಅದೇ ರೈಟ್. ಸ್ಪೆಸಿಫಿಕ್ ಥಿಂಗ್ಸ್ ಸ್ಪೆಸಿಫಿಕ್ ಪ್ಲೇಸಸ್ಗೆ ತಾಜ್ ಮಹಲ್ ರೈಟ್. ಮೊದಲೇನು ಪಾಸ್ಟ್, ಹೌದಾ? ಪಾಸ್ಟ್ ದ ಟ್ರೈನ್ ಅದು ಓಯದೆ ಅಂದರೆ ಇದು ಪರ್ಫೆಕ್ಟ್ದೆಯೇ ನಮಗೆ ಅರ್ಧವಾಗ್ತಿದೆ. ಪರ್ಫೆಕ್ಟ್ ಅಂದಪ್ಲೆ ನಮಗೆ ಹಲೋ SSLC ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಮ್ಮ ವೇದಾಂತ SSLC 10th. ಸೊ ಈ ಚಾನಲ್ ನಮಗೆ ಗುರುತು ಈ ಯೂಟ್ಯೂಬ್ ಚಾನಲ್ ಅನ್ನೋದು ನಮಗೆ ವಾಟ್ಸಪ್ದೆಯೇ, ಟೆಲಿಗ್ರಾಮ್ದೆಯೇ, ಇನ್ಸ್ಟಾಗ್ರಾಮ್ದೆಯೇ ಆ್ಯಂಡ್ ಸ್ನ್ಯಾಪ್ಚಾಟ್ದೆಯೇ ಅದನ್ಬೋದು. ಸೊ ಈ ವೆಬ್ಸೈಟ್ಸ್ದೆಯೇ ಲಿಂಕ್ಸ್ ಅನ್ನೋವು ನಮಗೆ ಕೇಳಿ ಡಿಸ್ಕ್ರಿಪ್ಷನ್ದೇ ಅದೇ. ಸೊ ಆ ಡಿಸ್ಕ್ರಿಪ್ಷನ್ದೇ ಹೋಗಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಹಾಕಾಸಿ ನಿಮ್ಮ ಸ್ನ್ಯಾಪ್ಚಾಟ್ದೇ ಸ್ಟ್ರೀಕ್ಸ್ ಅವೆಲ್ಲ ನೀವು ಕಲೆಕ್ಟ್ ಮಾಡ್ಕೊಬೇಕಂತ ಅನ್ಕೊಂಡ್ರೆ ವೈ ಲೆಟ್ ಗೋ ಫಾಲೋ ದಿಸ್ ಚಾನಲ್ ಇನ್ ಆಲ್ ದೀಸ್ ವೆಬ್ಸೈಟ್ಸ್. ಸೊ ಇಲ್ಲಿ ನಮ್ಮ ಇವತ್ತು ವಿಡಿಯೋದೇ ಏನದ ಕಂಟೆಂಟ್ ಗೊತ್ತಾ? ಸೊ ಕ್ಯಾನ್ ಯು ಸ್ಕೋರ್ ಹೈಯೆಸ್ಟ್ ಅಂದರೆ 10 out of 10 ಮಾರ್ಕ್ಸ್ ಇನ್ ಯುವರ್ ಇಂಗ್ಲೀಷ್ ಗ್ರಾಮರ್? ಸೊ ಈ ಥರ ನೀವು ಈ ಕ್ವಶನ್ ಅನ್ನೋದು ಸ್ವಲ್ಪ ನಿಮ್ಮ ತಲೆದ ಇಟ್ಕೊಂಡು ಆನ್ಸರ್ ಮಾಡಂడి. ಓಕೆ. ಸೊ ಟುಡೇಸ್ ವಿಡಿಯೋ ಈಸ್ ಆಲ್ ಅಬೌಟ್ ದ ಗ್ರಾಮರ್ ಟಾಪಿಕ್ಸ್. ಸೊ ನಾಟ್ ಓನ್ಲಿ ದ ಗ್ರಾಮರ್ ಟಾಪಿಕ್ಸ್ ನಾನು ಒಂದು ರ್ಯಾಪಿಡ್ ಫೈರ್ ಎಕ್ಸಸೈಸ್ ಟೆಸ್ಟ್ ಅನ್ನೋದು ನಾನು ಇಕ್ತೀನಿ. ಓಕೆನಾ? ಸೊ ನೋಡಮ್ ಯಾರು ಈ ಗ್ರಾಮರ್ ಕ್ವಶನ್ಸೇ ಆನ್ಸರ್ ಮಾಡ್ತಾರೆಲ್ಲವೋ ರೈಟ್. ಸೊ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸ್ಕೋರ್ ಅನ್ನೋದು ಗ್ರಾಮರ್ದೇ ಬೇಕು ಅನ್ನಂದರೆ ಓಕೆ ಏನು ಮಾಡಬೇಕು? ನಾನು ಈ ಸೆಷನ್ದೇ ಏನೇನು ಎಕ್ಸಸೈಸ್ ಸಾರೆ ಟೆಸ್ಟ್ ನಾನು ರಿವ್ಯೂ ಮಾಡ್ತಿದ್ದೀನೋ ಅದಕ್ಕೆ ನೀವು ಆನ್ಸರ್ ಮಾಡಂడి. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ನೀವು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ ಗ್ರಾಮರ್ ಅನ್ನೋದು ಅದು ಈಸಿಯೇ ನಿಮಗೆ, కానీ ಸಣ್ಣ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿ ಆ ಮಾರ್ಕ್ಸ್ ಅನ್ನೋದು ನಿಮಗೆ ಹೆಂಗೆ ಹೋಗ್ಬಿಡ್ತವೆ ರೈಟ್, ಗಾಲಿದೇ ಇರ್ತವೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಈ ವಿಡಿಯೋದೆ, ಸೊ ಟುಡೇ ಇನ್ ದಿಸ್ ವಿಡಿಯೋ ಐ ವಿಲ್ ಶೋ ಯು ಅ series of a sequence of a grammar questions followed by exam winning hacks with the tricks nana, and you can test yourself like a bright students. And before this, hit the like, share and subscribe button because you will get a very good content in this channel right. ಆ್ಯಂಡ್ ಈ ಚಾನಲೇ ನಿಮ್ಮ ಒಂದು ಪಾರ್ಟ್ನರ್ ಥರ ನಾನು. ಸೊ ನಿಮ್ಮ ಜೊತೆ ನೀವು ಕಂಪೇರ್ ಮಾಡ್ಕೊಳಕ್ಕೆ ಈ ಚಾನಲೇ ಒಂದು ಒಳ್ಳೆ ಥರ ಕಂಟೆಂಟ್ ಅನ್ನೋದು ಕೊಡ್ತಾ ಅನ್ಬ. ಸೊ ಇದ್ದೇ ನಿಮಗೆ ಹೈ ಸ್ಕೋರ್ ಮಾಡೋಕ್ಕೆ ಪ್ರಾಬಬಿಲಿಟೀಸ್ ಹೆಚ್ಚಿರ್ತವೆ ಅನ್ಬತ್ತು. ಸೊ ಇವೆಲ್ಲ ನಾವು ವಿನ್ಬೇಕಂದ್ರೆ ನಾನು ಮಾಡೋ ಈ ಸೆಷನ್ನ ನೀವು ಲಾಸ್ಟ್ ಮಿನಿಟ್ಸನ್ನು ನೀವು ನೋಡಬೇಕು ರೈಟ್. ಆ್ಯಂಡ್ ವೈ ಸೋ ಲೆಟ್ಸ್ ಬಿಗಿನ್ ಫಾರ್ ದಿಸ್ ಗ್ರಾಮರ್ ಎಕ್ಸಸೈಸಸ್ ಸೆಷನ್. ಸೊ ಇದ್ದೇ ನಮಗೆ ರೈಟ್. ಸೊ ಇಲ್ಲಿ ನಮಗೆ ಗುರ್ತು ಫಾರ್ ಎಕ್ಸಾಂಪಲ್ ಕ್ಲಾಸ್ದೇ ಓಕೆ ಒಂದು 50 ಮೆಂಬರ್ಸ್ ಇಲ್ಲದಿಕ್ಕರೆ 100 ಮೆಂಬರ್ಸ್ ಸ್ಟೂಡೆಂಟ್ಸ್ ಅವರ ಅನ್ಕೋ, ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮಾತ್ರನೇ ಗ್ರಾಮರ್ದೇ ಫುಲ್ ನಾಟ್ ಇವನ್ ಸ್ವಲ್ಪ ಜನ. ಸೊ 1 or 2 ಮೇ ಗೆಟ್ ಅ ಫುಲ್ ಮಾರ್ಕ್ಸ್ ಇನ್ ದ ಗ್ರಾಮರ್. ಏದಕ್ಕೆ ಆಗ್ತದೆ ಅಂದರೆ ಅವ್ರಿಗೆ ಗ್ರಾಮರ್ದೇ ಇದ್ದ ಎಲ್ಲ ಟ್ರಿಕ್ಸ್ ಅನ್ನೋದು ಅವ್ರಿಗೆ ಅರ್ಧವಾಗ್ತದೆ, ಹೌದಾ ಅಲ್ಲನಾ? ಸೊ ಆ ಟ್ರಿಕ್ಸ್ ಅನ್ನೋದು ಯಾವಾಗ ತಲ್ಕೊಬೇಕಂದ್ರೆ ನೀವು ದಿನಾನ ಡೇ ಟು ಡೇ ವೈಸ್ ಅವಲ್ಲಿ ಪ್ರಾಕ್ಟೀಸ್ ಆಗಬೇಕು ರೈಟ್. ಪ್ರಾಕ್ಟೀಸ್ ಅನ್ನೋದು ಮಾಡ್ರೇನೆ ನಿಮಗೆ ಅರ್ಧವಾಗ್ತದೆ ಅನ್ಬೋದು ರೈಟ್. ಸೊ ಇಲ್ಲಿ ಲಾಸ್ಟ್ದೇ ನಮಗೆ ಸ್ಕೋರ್ ಅನ್ನೋದು ಎಷ್ಟು ಬರ್ತದೆ ಅನ್ನೋದು ನಿಮಗೆ ಅರ್ಧವಾಗಿರ್ತದೆ ರೈಟ್. ಸೊ ಇಲ್ಲಿ ನಾವು ಟೆಸ್ಟ್ ಮಾಡ್ಕೊಬೇಕಂದ್ರೆ ಬಿಫೋರ್ ದಿಸ್, ಸೊ ಇಲ್ಲಿ ನಮ್ಮ ಈ ಸೆಷನ್ದೇ ಏನೇನು ಇರ್ತವೆ, ಏನೇನು ಟಾಪಿಕ್ ಅನ್ನೋದು ನಾನು ಕವರ್ ಅಪ್ ಮಾಡ್ತೀನಿ ಅಂತಪ್ಪಲ್ಲಿ ನಾನು ಕೇಳ್ತೀನಿ. ಸೊ ಇಲ್ಲಿ ಅಂದರೆ ಇಂಟ್ರೊಡಕ್ಷನ್ ಏನೇನು ಇರ್ತವೆ ಗ್ರಾಮರ್ ಟಾಪಿಕ್ಸ್ ಅಂತಪ್ಪಲೆ. ಇನ್ನೊಂದು ಬಂದು ಎರರ್ ಹಂಟ್ ಅಂದರೆ ಎರರ್ ಫೈಂಡಿಂಗ್ ರೈಟ್. ಎರರ್ ಫೈಂಡಿಂಗ್ ಇನ್ ದ ಸೆಂಟೆನ್ಸಸ್ ಅದೇ. ಇನ್ನೊಂದು ಬಂದು ಫಾಲೋಡ್ ಬೈ ಆರ್ಟಿಕಲ್ಸ್ ಆ್ಯಂಡ್ ಟೆನ್ಸಸ್ ಗುరించి ಕೂಡ ನಾವು ಇದೇ ಕಲ್ತ್కొని ಎಕ್ಸಸೈಸ್ ಅನ್ನೋದು ಮಾಡಮ್. ದೆನ್ ಫಾಲೋಡ್ ಬೈ ವಾಯ್ಸ್ ಓಕೆ, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ದೆನ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆತಪ್ಪಲೆ. ಇಂದಪ್ಪಲೆ ಗ್ರ್ಯಾಂಡ್ ಟೆಸ್ಟ್ ಅನ್ನು ಕೂಡ ನಾನು ಕಂಡಕ್ಟ್ ಮಾಡ್ತೀನಿ. ಸೊ ಇವೆಲ್ಲ ನೀವು ನೋಡ್ಬೇಕಂದ್ರೆ ಏನು ಮಾಡಬೇಕು? ಈ ಸೆಷನ್ನ ಈ ವಿಡಿಯೋನ ನೀವು ಲೈಕ್ ಮಾಡಬೇಕು ರೈಟ್. ಆ್ಯಂಡ್ ನಾನು ಕೇಳೋದು ಒಳ್ಳೆ ಥರ ನಿಮಗೆ ಅರ್ಧವಾದಪ್ಪಲ್ಲ ವಿನ್ಬೇಕು ರೈಟ್. ಸೊ ಇದೆಲ್ಲ ಯಾವೆಲ್ಲ ಆಗ್ತದೆ ಅಂದರೆ ನೀವು ನಾನು ಕೇಳೋದು ಫೋಕಸ್ಡ್ ಆಕ್ಟಿವ್ ಲಿಸ್ನಿಂಗ್ ಅನ್ನೋದು ನೀವು ಮಾಡಬೇಕು. ಏನು ಮಾಡಬೇಕು? ಆಕ್ಟಿವ್ ಲಿಸ್ನಿಂಗ್ ಅನ್ನೋದು ಮಾಡಬೇಕು
ಹೌದಲ್ಲನ? ಆಕ್ಟಿವ್ ಲಿಸ್ನಿಂಗ್ ಅನ್ನೋದು ಮಾಡ್ರೇನೆ ನಿಮಗೆ ಸ್ವಲ್ಪನ ಅರ್ಧವಾಗ್ತದೆ ನಾನು ಕೇಳೋದು. ಇಲ್ಲ ಅಂದ್ರೆ ಏನು ಆಗ್ತದೆ? ಏನಾಗದು, ರೈಟ್? ಏನು ಅರ್ಧವಾಗದು. ಸೊ ಇವಲ್ಲಿ ನಮಗೆ ಒಂದು ಎರರ್ ಹಂಟಿಂಗ್ ಅಂದರೆ ಈ ಸೆಂಟೆನ್ಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್ದೇ ನೀವು ಎರರ್ ಅನ್ನೋದು ಕನ್ಕೊಬೇಕು. ಹೆಂಗೆ ಕನ್ಕೊಂತೀರಿ, ರೈಟ್? ಇದು ತುಂಬ ಇಂಪಾರ್ಟೆಂಟ್ ನಾನ. ಸೊ ನೀವು ಹೆಂಗೆ ಕನ್ಕೊಂತೀರಿ ಅಂದರೆ, ಒಂದು, ಸೊ ಹೀ ಈಸ್ ಗುಡ್ ಇನ್ ಇಂಗ್ಲೀಷ್. ಗುಡ್ ಇನ್ ಇಂಗ್ಲೀಷಾ ಇಲ್ಲದಿಕ್ಕರೆ ಈ ಪ್ರಿಪೋಸಿಷನ್ ಅನ್ನೋ ಸ್ವಲ್ಪ ಎಲ್ಲೋ ತೇಡ ಅನಿಸ್ತೈತಲ್ಲ. ಸೊ ಇದೆಯೇ ಇದು ರಾಂಗ್ ನನ್ನ. ವಾಟ್ ಈಸ್ ರೈಟ್ ಅಂದರೆ ಇಲ್ಲಿ ಆಟ್ ಇಂಗ್ಲೀಷ್, ಓಕೆ, ಆಟ್ ಮ್ಯಾಥ್, ಆಟ್ ಸೈನ್ಸ್, ಆ ಥರ ನೀವು ಈ ಎರರ್ ಕರೆಕ್ಷನ್ ಅನ್ನೋದು ನೀವು ತಿಳ್ಕೊಬೇಕು, ರೈಟ್? ಸೊ ಇಲ್ಲಿ ಪ್ರಿಪೋಸಿಷನ್ ಅನ್ನೋದು ಒಲ್ಲ ಎರರ್ ಹಂಟಿದೆ ನಮಗೆ తెలుతుందన్న. ಸೊ ಇಲ್ಲಿ ಪ್ರಿಪೋಸಿಷನ್ ಎರರ್ಸ್ ಆರ್ ಅಮಾಂಗ್ ದ ಮೋಸ್ಟ್ ಕಾಮನ್ ಇನ್ SSLC ಎಕ್ಸಾಮ್. ಸೊ ಇಲ್ಲಿ ನಮ್ಮ ಎಕ್ಸಾಮಿನರ್ ಹೆಂಗೆ ನಿಮ್ಮನ್ನ ಟ್ರ್ಯಾಪ್ ಮಾಡುತ್ತಾನೆ ಗೊತ್ತಾ? ಈ ಪ್ರಿಪೋಸಿಷನ್ಸ್ದೇ ನೀವು ಆ ಎಕ್ಸಾಮಿನರ್ಗೆ ಟೋಟಲಿ ಏನಾದ್ರಿ ಟ್ರ್ಯಾಪ್ ಆಗಿಬಿಡ್ತೀರಿ. ಸೊ ಆ ಟ್ರ್ಯಾಪ್ದೇ ನಾವು ಹೊರಗೆ ಬೀಳ್ಬೇಕಂದ್ರೆ ಯಾವ ಪ್ರಿಪೋಸಿಷನ್ಸ್ ಅನ್ನೋದು ಯಾವ ಕ್ವಶನ್ಗೆ ಒಳ್ಳ ಥರ ನಾವು ಯೂಸ್ ಮಾಡ್ಬೇಕಂದಪ್ಪಲೆ ನಮಗೆ తెలుತ್ತದೆ, ರೈಟ್? ಫಾಲೋ ಅಪ್ ಬೈ, ಸೊ ನಮಗೆ ನಾನು ಕೇಳಿದನಲ್ಲ, ದಿಸ್ ಇಸ್ ದ ಕ್ವೆಶನ್ 1. ನಮಗೆ ಇದೆಯೇ ಈ ಎರರ್ ಹಂಟಿದೆಯೇ 4 ಕ್ವೆಶನ್ಸ್ ಅನ್ನೋವು ಅವೆ, ರೈಟ್? ಫಸ್ಟ್ 2 ಅನ್ನೋದು ನಾವು ಡಿಸ್ಕಸ್ ಮಾಡ್ಕೊಂಡು ಫಾಲೋಡ್ ಬೈ 3rd ಕ್ವೆಶನ್ ಆ್ಯಂಡ್ 4th ಕ್ವೆಶನ್, ಓಕೆ? 3rd ಆ್ಯಂಡ್ 4th ಕ್ವೆಶನ್ ಆ ಕ್ವೆಶನ್ಸೇ ನೀವೇ ಆನ್ಸರ್ ಅನ್ನೋದು ಕಮೆಂಟ್ ಮಾಡಂడి. ಎದಕ್ಕಂದರೆ ಪ್ರೀವಿಯಸ್ ಸೆಷನ್ದೇ ಕೂಡ ನಾನು ಗ್ರಾಮರ್ ಟಾಪಿಕ್ಸ್ ಅನ್ನೋದು ಒಂದು 2-3 ಸೆಷನ್ಸ್ ಅನ್ನೋದು ಮಾಡಿದ್ದೀನಿ, ರೈಟ್? ಸೊ ಅವೆಲ್ಲ ನಿಮಗೆ ನೀವು ನೋಡಿದ್ರಿ ಅಂದಪ್ಪಲೆ ಅನ್ಕೊಂತಿದ್ದೀನಿ ನಾನು, ರೈಟ್? ಸೊ ನಾನು ಎಕ್ಸ್ಪ್ಲೇನ್ ಮಾಡಿದನೋ ಅವೆಲ್ಲ ಏನು ಮಾಡಿದನೋ ಅದೇ ಇದ್ದ ಟಾಪಿಕ್ ಕಂಟೆಂಟೇ ನಾನು ಇವತ್ತು ಈ ಎಕ್ಸಸೈಸ್ ಅನ್ನೋದು ಮಾಡ್ತೇನೆ, ರೈಟ್? ಇಫ್ ಯು ವಾಚ್ ದೋಸ್ ವಿಡಿಯೋಸ್ ಯು ವಿಲ್ ಕಂಪ್ಲೀಟ್ಲಿ ಆನ್ಸರ್ ದಿಸ್ ಕ್ವೆಶನ್ಸ್ ನಾನು. ಸೊ ಇಲ್ಲಿ ಕ್ವೆಶನ್ ನಂಬರ್ 2 ಬಂದು ಶಿ ಈಸ್ ಮ್ಯಾರಿಡ್ ವಾಟ್ ಡ್ಯಾಶ್ ಅ ಡಾಕ್ಟರ್. ಏನಿದು? ಟು ಅ ಡಾಕ್ಟರ್, ಹೌದಲ್ಲನ? ಇಟ್ಸ್ ಅ ಟು ಅ ಡಾಕ್ಟರ್. ಸೊ ಇಲ್ಲಿ ರೈಟ್ ನಾನು 3rd ಆ್ಯಂಡ್ 4th ಕ್ವೆಶನ್ ಅನ್ನೋದು ನಾನು ಕಂಪ್ಲೀಟ್ಲಿ ಬ್ಲೈಂಡ್ ಮಾಡಿ ಬಿಸಾಕ್ತೇನೆ. ಸೊ ಓನ್ಲಿ ಐ ವಿಲ್ ಸ್ಪೆಲ್ ಔಟ್ ಓನ್ಲಿ ದ ಕ್ವೆಶನ್. ಏನು ಆ ಕ್ವೆಶನ್ ಅಂದರೆ, ಸೊ ಹಿ ಇನ್ಸಿಸ್ಟೆಡ್ ವಾಟ್ ಗೋಯಿಂಗ್. ಆನ್ಸರ್ ದಿಸ್ ಕ್ವೆಶನ್ ಆ್ಯಂಡ್ ಫಾಲೋಡ್ ಬೈ ಡಿವೈಡ್ ದ ಕೇಕ್ ಡ್ಯಾಶ್ ಬ್ಲ್ಯಾಂಕ್ 4 ಪಾರ್ಟ್ಸ್. ಸೊ ಇದೇ ಹೆಂಗೆ ಆನ್ಸರ್ಸ್ ಅನ್ನೋದು ಬರಬೇಕು ಅನ್ನೋದು ನೀವು ಕೇಳಂడి ನನಗೆ, ನಾನಾರ ಆನ್ಸರ್ ಕೊಡಂಗಿಲ್ಲ, ಓಕೆ, ರೈಟ್? ಸೊ ಇಲ್ಲಿ ನಮಗೆ ಆರ್ಟಿಕಲ್ಸ್ ಅನ್ನೋದು ಒಳ್ಳೆ ಥರ ಸೂಪರ್ ಡೂಪರ್ ಇಂಪಾರ್ಟೆಂಟ್, ರೈಟ್? ಸೊ ಇದೇ ಆರ್ಟಿಕಲ್ಸ್ ಅಂದರೆ ಆಬ್ವಿಯಸ್ಲಿ ಆ, ಆ್ಯಂಡ್ ದ. ನಿಮ್ಮ ಲ್ಯಾಂಗ್ವೇಜ್ದೇ ಎ ಆ್ಯಂಡ್ ದ. ಸೊ ಇಲ್ಲಿ ನಾವು ಸ್ವಲ್ಪ ಗೋಲ್ಡನ್ ರೂಲ್ಸ್ ಅನ್ನೋವು ಫಾಲೋ ಆಗಬೇಕು. ವಾಟ್ ಆರ್ ದೋಸ್ ಗೋಲ್ಡನ್ ರೂಲ್ಸ್ ಅನ್ನೋದು ನಾವು ಇವಲ್ಲಿ ಡಿಸ್ಕಸ್ ಮಾಡ್ಕೊಂಡು. ಸೊ ಇದೇ ನಮಗೆ ಮೇಯ್ನ್ಗೆ ಆರ್ಟಿಕಲ್ಸ್ ಅಂದರೆ ಗುರ್ತಾಗಬೇಕನ್ನೋದು ಸ್ವಲ್ಪ ಗೋಲ್ಡನ್ ರೂಲ್ಸ್ ಅನ್ನೋವು ಅವೆ. ಸೊ ವಾಟ್ ಆರ್ ದೋಸ್ ಗೋಲ್ಡನ್ ರೂಲ್ಸ್ ಅಂದಪ್ಲೆ ನಮಗೆ ಇಲ್ಲದ ನನ್ನ. ಸೊ ಇಲ್ಲೇಂದು ಯೂಸ್ ದ ಫಾರ್ ಯೂನಿಕ್ ಥಿಂಗ್ಸ್, ಓಕೆ? ಸೊ ಇದೇ ದ ಅನ್ನೋದು ನೀವು ಅವೆಲ್ಲ ಯೂಸ್ ಮಾಡಬೇಕು, ರೈಟ್? ಓನ್ಲಿ ಯೂನಿಕ್ ಥಿಂಗ್ಸ್ ಮಾತ್ರ, ಅಂದರೆ ಪರ್ಟಿಕ್ಯುಲರ್ ಥಿಂಗ್ಸ್ ಅನ್ನೋದು ನಾವು ದ ಅನ್ನೋದು ಯೂಸ್ ಮಾಡ್ತೀವಿ, ರೈಟ್? ನಾನೊಂದು ಶಾರ್ಟ್ ಅನ್ನೋದು ಮಾಡಿದ್ದೀನಿ, ನಾನು ಆ ಶಾರ್ಟ್ದೇ ಎವಲ್ಲಿ ದ ಅನ್ನೋದು ಯೂಸ್ ಮಾಡಬೇಕು, ಎವಲ್ಲಿ ಯೂಸ್ ಮಾಡಬಾರ್ದು ಅನ್ನಪ್ಲೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಗೋ ಆ್ಯಂಡ್ ವಾಚ್ ದ್ಯಾಟ್ ಶಾರ್ಟ್ ವಿಡಿಯೋ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ದ ಹೌ ಟು ಯೂಸ್, ವೆನ್ ಟು ಯೂಸ್ ದ ಅನ್ನೋದು ನಮಗೆ ತಲ್ತದೆ, ರೈಟ್? ಇನ್ನೊಂದು ಬಂದು ಆ್ಯನ್ ಯಾವೆಲ್ಲಿ ಯೂಸ್ ಮಾಡಬೇಕು. ಆ್ಯನ್ ಅನ್ನೋದು ಬಿಫೋರ್ ವಾವೆಲ್ ದೇ ನಾವು ಯೂಸ್ ಮಾಡಬೇಕು. ದೆನ್ ಅ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ಸ್. ಆ ಅನ್ನೋದು ಯಾವೆಲ್ಲಿ ಯೂಸ್ ಮಾಡ್ಬೇಕಂದ್ರೆ ಕಾನ್ಸನೆಂಟ್ ಸೌಂಡ್ಸ್. ವಾಟ್ ಆರ್ ದ ಕಾನ್ಸನೆಂಟ್ ಸೌಂಡ್ಸ್ ಅಂದರೆ ಬಿ, ಸಿ, ಡಿ, ಓಕೆ, ಹಂಗೆ ಅನ್ಮಾತು. ಸೊ ಇವು ನಮಗೆ ರೂಲ್ಸ್. ಸೊ ಇಲ್ಲಿ ಇನ್ನೊಂದು ನಾನು ದ ಅನ್ನೋದು ಸೂಪರ್ಲೇಟಿವ್ಸ್ಗೆ ಮಾತ್ರ ಕೂಡ ಅದಕ್ಕೆ ಕೂಡ ನಾವು ಯೂಸ್ ಮಾಡೋచ్చు, ರೈಟ್? ಸೊ ಇಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಥಿಂಗ್ಸ್ಗೆ, ಸ್ಪೆಸಿಫಿಕ್ ಪ್ಲೇಸಸ್ಗೆ, ತಾಜ್ ಮಹಲ್, ರೈಟ್, ಮೌಂಟ್ ಎವರೆಸ್ಟ್, ಸೊ ಆ ಥರ ನಾವು ಆ ಪ್ಲೇಸಸ್ ಕೂಡ ನಾವು ಯೂಸ್ ಮಾಡೋచ్చు. ಸೊ ಎಕ್ಸ್ಪ್ಲನೇಷನ್ ಆಗೋಯ್ತು, ಖತಮ್. ಸೊ ಇಲ್ಲಿ ನಮಗೆ ಸ್ವಲ್ಪ ಕ್ವೆಶನ್ಸ್ ಅನ್ನೋವು ಅವೆ. ವಾಟ್ ಆರ್ ದ ಕ್ವೆಶನ್ಸ್? ನಾವು ಲೆಟ್ಸ್ ಟೆಸ್ಟ್ ದೀಸ್ ಕ್ವೆಶನ್ಸ್ ವಿತ್ ಯುವರ್ ಸೆಲ್ಫ್. ಏನಂದರೆ ಇಲ್ಲಿ ಸನ್ ರೈಸಸ್ ಇನ್ ದ ಈಸ್ಟ್.
ಸೊ ಇಲ್ಲಿ ನಮ್ಮ ಆನ್ಸರ್ ಏನು, ಪರ್ಟಿಕ್ಯುಲರ್ ಸನ್ ಅನ್ನೋದು ಒಂದೇ ಇರ್ತದೆ, ರೈಟ್. ಈ ಅರ್ಥದೆಯೇ ಸನ್ ಅನ್ನೋದು 10 100 ಅವಿಲ್ಲಲ್ಲ, ಸೊ ಓನ್ಲಿ ಒಂದೇ ಸನ್ ಅನ್ನೋದು ಇರ್ತದೆ. ಸೊ ಇಲ್ಲಿ ಏನಿದು, ದ ಆನ್ಸರ್ ಈಸ್ ದ, ಓಕೆನಾ. ಸೊ ಇಲ್ಲಿ ದ ಸನ್ ಫಾಲೋಡ್ ಬೈ ಸೆಕೆಂಡ್ ಕ್ವೆಶನ್ ಆಲ್ರೆಡಿ ಬೋರ್ಡ್ ಮೇಲೆ ಇದೆ, ಆನ್ಸರ್ ಕೂಡ ಅಲ್ಲೇ ಇದೆ. ಸೊ ಇಲ್ಲಿ ನೀವು ಆನ್ಸರ್ ಕ್ವಿಕ್ಗೆ ನನಗೆ ಕೊಡಂడి. ಏನು ಆ ಕ್ವೆಶನ್ ಅಂದರೆ ಐ ಬಾಟ್ ವಾಟ್ ಆಂಬ್ರಿಲ್ಲಾ. ಇಲ್ಲಿ ಯು ಅನ್ನೋದು ಸೌಂಡ್, ಯು ಅಂದರೆ ಇದು ಏನಿದು, ದಿಸ್ ಇಸ್ ಅ ಕಾನ್ಸನೆಂಟ್. ಸೊ ನೀವು ಏನು ಯೂಸ್ ಮಾಡಬೇಕು ನನಗೆ ಕೇಳ್ತಾರೆ, ರೈಟ್. ಯು ಅನ್ನೋದು AEIOU, ಸಾರಿ ಇಟ್ಸ್ ಅ ವಾವೆಲ್ ಅನ್ನ. ಸೊ ಇದೇ ಏನು ಯೂಸ್ ಮಾಡ್ಬೇಕು ನೀವು, ವಾಟ್ ಇಸ್ ದ ಆನ್ಸರ್ ಫಾರ್ ದ್ಯಾಟ್, ಇಟ್ಸ್ ಆಬ್ವಿಯಸ್ಲಿ ಆ್ಯನ್, ರೈಟ್. ಆ್ಯಂಡ್ ದೆನ್ ಥರ್ಡ್ ಕ್ವೆಶನ್ನೇ ನೀವೇ ನಂಗೆ ಆನ್ಸರ್ ಕೇಳಂడి. ಸೊ ಇದೇ ಎವರೆಸ್ಟ್ ಈಸ್ ಬ್ಲ್ಯಾಂಕ್, ಎವರೆಸ್ಟ್ ಈಸ್ ಬ್ಲ್ಯಾಂಕ್, ಹೈಯೆಸ್ಟ್ ಪೀಕ್. ಸೊ ಇದೇ ಏನು ಆನ್ಸರ್, ಆಲ್ರೆಡಿ ಆನ್ಸರ್ ಸ್ಕ್ರೀನ್ ಮೇಲೆ ಅದೇ, ರೈಟ್. ಕಮೆಂಟ್ ಮಾಡಂడి, ರೈಟ್. ಒಂದು ರಿವಿಷನ್ ತಿರ ನಿಮಗೆ ಸ್ಟಾರ್ಟಪ್ ಆಗ್ತದೆ ಅನ್ನೋದು. ಸೊ ಇಲ್ಲಿ ಏನು ಆನ್ಸರ್ ಅನ್ನೋದು ನೀವು ಕೇಳಂడి. ಇಲ್ಲಿ ನಾವು ಈ ಸೆಂಟೆನ್ಸ್ದೇ ನಾವು ಏನು ಮತ್ತೆ ಇಟ್ಕೊಬೇಕಂದ್ರೆ, ಇಟ್ ಈಸ್ ಸೂಪರ್ಲೇಟಿವ್ ಸೆಂಟೆನ್ಸ್, ರೈಟ್. ಅಂದರೆ ಮೌಂಟ್ ಎವರೆಸ್ಟ್ ಜೊತೆ ನಮ್ಮ ಇಂಡಿಯಾದೇ ಅದರ್ಕನ್ನ ಒಲ್ಲ ಅಂದರೆ ಹೈಯೆಸ್ಟ್ ಪೀಕ್ಸ್ ಅನ್ನೋ ಯಾವೂ ಇಲ್ಲ, ರೈಟ್. ಸಮ್ 8,000 16,000 ಏನೋ ಆ ಕಿಲೋಮೀಟರ್ಸ್ ಅಷ್ಟು ಮೀಟರ್ಸ್ ಅನ್ನೋದು ಅದೇ, ರೈಟ್. ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇದ್ದ ಎವರೆಸ್ಟ್ ಹೈಯೆಸ್ಟ್ ಪೀಕ್ ಅನ್ನೋದು ನಮ್ಮ ಇಂಡಿಯಾದೇ ಅಸಲು ಎಲ್ಲಿ ಇಲ್ಲ ಅನ್ಮಾತು, ರೈಟ್. ಸೊ ಈ ಥರ ನೀವು ಆರ್ಟಿಕಲ್ಸ್ ಅನ್ನೋದು ಹೆಂಗೆ ಯೂಸ್ ಮಾಡ್ಬೇಕಂದಪ್ಪಲೆ ನಿಮಗೆ ಅರ್ಥವಾಗಬೇಕು. ಸೊ ಇಲ್ಲಿ ನೋಡ್ರಿ, ಒಂದು ಎಕ್ಸಾಮ್ ಟ್ರಿಕ್ ಕೇಳ್ರೆ ನಾನು ಕೇಳ್ತೀನಿ ನೋಡ್ರಿ. ಇಲ್ಲಿ ದ ಅನ್ನೋದು ಒಂದು ವರ್ಡ್, ರೈಟ್. ಸೊ ಇಲ್ಲಿ ದ ಒನ್ ಆ್ಯಂಡ್ ಓನ್ಲಿ ಇನ್ ದ ವರ್ಲ್ಡ್, ಇಲ್ಲಿ ನೋಡ್ರಿ, ಸನ್ కానీ ಮೂನ್ కానీ ಎವರೆಸ್ಟ್ కానీ, ರೈಟ್. ಇಲ್ಲದಿಕ್ಕರೆ ವಿ ಹ್ಯಾವ್ ಅ ಸ್ಕೈ. ಹಂಗೆ ಈ ಕ್ವೆಶನ್ಸ್ ಅನ್ನೋದು ಬಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ ವಿಚ್ ಆರ್ಟಿಕಲ್ ಏನದು, ಆಬ್ವಿಯಸ್ಲಿ ದ, ರೈಟ್. ಇನ್ನೊಂದು ಬಂದು ವಿ ಹ್ಯಾವ್ ಆರ್ ಬ್ಯೂಟಿಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನದು, ಟೆನ್ಸಸ್. ಸೊ ಇಲ್ಲಿ ಟೆನ್ಸ್ ಅನ್ನೋದು ಹೆಂಗೆ ನಿಮ್ಮನ್ನ ಟ್ರ್ಯಾಪ್ ಮಾಡ್ತದೆ, ರೈಟ್. ಟ್ರ್ಯಾಪ್ ಮಾಡೋದು ಹೆಂಗೆ ಮಾಡ್ತದೆ ಅಂದಪ್ಪಲೆ ನಂಗೆ ಯಾರು ಗುರ್ತಿಲ್ಲ, ಮತ್ತು ನಿಮಗೆ ಟ್ರ್ಯಾಪ್ ಅನ್ನೋದು ನೀವು ಆ ಥರ ಎಲ್ಲವ ಅಂದಪ್ಪಲೆ ನಾವು ನೋಡೋಣ, ರೈಟ್. ಸೊ ನಮಗೆ ಟೆನ್ಸ್ ಅನ್ನೋದು ಆಲ್ರೆಡಿ ಗುರ್ತು. ವಿ ನೋ ದ ಟೆನ್ಸ್ ಈಸ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್, ರೈಟ್. ಸೊ ಇದೇ ನಮಗೆ ವಿ ಹ್ಯಾವ್ ಒನ್ sentence. What is that sentence is, when I reach the station, the train what? We have options, ಏನದು leaves ಇಲ್ಲದಿಕ್ಕರೆ left had left ಇಲ್ಲದಿಕ್ಕರೆ leaving. ಇಲ್ಲಿ when I reach the station ಅಂದ್ರೆ ಏನು, past, ಹೌದಾ, past. the train ಅದು ಹೋಯದೆ ಅಂದರೆ ಇದು ಪರ್ಫೆಕ್ಟ್ದೇ ನಮಗೆ ಅರ್ಧವಾಗ್ತದೆ, ಪರ್ಫೆಕ್ಟ್ ಅಂದಪ್ಪಲೆ ನಮಗೆ ಅರ್ಧವಾಗ್ತದೆ. ವಾಟ್ ಯು ಹ್ಯಾವ್ ಟು ಯೂಸ್ ಈಸ್ ಹ್ಯಾಡ್ ಲೆಫ್ಟ್, ಓಕೆನಾ. ಸೊ ಇಲ್ಲಿ ಹ್ಯಾಡ್ ಲೆಫ್ಟ್ ಅಂದಪ್ಪಲೆ ನಮಗೆ ಆನ್ಸರ್ ಅನ್ನೋದು ಬರಬೇಕು. ಸಿ ಇಸ್ ದ ಕರೆಕ್ಟ್, ರೈಟ್. ಪಾಸ್ಟ್ ಆಕ್ಷನ್ ಬಿಫೋರ್ ಅಂಡ್ ದ ಪಾಸ್ಟ್ ಆಕ್ಷನ್, ದಟ್ ಈಸ್ ದ ಪಾಸ್ಟ್ ಪರ್ಫೆಕ್ಟ್. ದೆನ್ ಫಾರ್ಮುಲಾ ಅನ್ನೋದು ನಮಗೆ ಗುರ್ತು ವೆನ್ ಪ್ಲಸ್, ಇಲ್ಲಿ ನಮಗೆ ವೆನ್ ಪ್ಲಸ್ ಪಾಸ್ಟ್ ಸಿಂಪಲ್, ರೈಟ್. ಸೊ ವೆನ್ ಪ್ಲಸ್ ಪಾಸ್ಟ್ ಸಿಂಪಲ್ ಅನ್ನೋದು ನಮಗೆ ಹ್ಯಾಡ್ ಪ್ಲಸ್ V3, ಇದು V3 ಅಲ್ಲ, ಹೌದಾ ಅಲ್ಲನಾ, ಇದು V3 కాబట్టి ಯು ಹ್ಯಾವ್ ಟು ಫಾಲೋ ದ ವರ್ಬ್ ಫಾರ್ಮ್, ಹೌದಾ. ಇದು V3, ಯು ಹ್ಯಾವ್ ಟು ಫಾಲೋ ಇಟ್, ಓಕೆನಾ. ಪರ್ಫೆಕ್ಟಾ, ರೈಟ್. ಸೊ ಇವಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಂಡು ನಾವು ಫಸ್ಟ್ ನೋಡ್ರಿ, ಈ ಟ್ರೈನ್ ಅನ್ನೋದು ಆಲ್ರೆಡಿ ಇಟ್ ಈಸ್ ಲೆಫ್ಟ್, ಹೌದಾ, ದಟ್ ಈಸ್ ದ ಫಸ್ಟ್ ಪಾರ್ಟ್. ಸೊ ಇಲ್ಲಿ ನಮ್ಮ ಫಾರ್ಮುಲಾ ಅನ್ನೋದು ಇದಿಟ್ಕೊಂಡು ನೆಕ್ಸ್ಟ್ ಏನು ಬರ್ತದೆ, ಐ ರೀಚ್ ದ ಸ್ಟೇಷನ್ ಆರ್ ಐ ರೀಚ್ಡ್ ಪರ್ಟಿಕ್ಯುಲರ್ ಟ್ರೈನ್ ಆರ್ ಎಲ್ಸ್ ದ ಸ್ಟೇಷನ್, ಓಕೆನಾ. ಸೊ ಇಲ್ಲಿ 2 ಆ್ಯಕ್ಷನ್ಸ್ ಅನ್ನೋವು ನಮಗೆ ಕಾಣಿಸ್ತೀಯವೆ, ರೈಟ್. ಸೊ ಇಲ್ಲಿ ನೀವು ಮಾಡೋ ಒಂದು ಸಿಲ್ಲಿ ಮಿಸ್ಟೇಕ್ ಏನು ಗೊತ್ತಾ, ಟ್ರೈ ಟು ಅವಾಯ್ಡ್ ಇಟ್, ರೈಟ್. ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಲೆಫ್ಟ್ ಅನ್ನೋದು ಬರ್ತಾರೆ, ಓನ್ಲಿ ಲೆಫ್ಟ್ ಅನ್ನೋದು ಬರ್ತಾರೆ, ರೈಟ್. ಬಟ್ ಹ್ಯಾಡ್ ಅನ್ನೋದು ನೀವು ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ ಇಟ್. ಹ್ಯಾಡ್ ಲೆಫ್ಟ್ ಅನ್ನೋದು ನೀವು ಬರಬೇಕು, ರೈಟ್. ಹ್ಯಾಡ್ ಅನ್ನೋದು ಪಕ್ಕ ಯೂಸ್ ಮಾಡ್ರೆ ನಮಗೆ ಪಾಸ್ಟ್ ಪರ್ಫೆಕ್ಟ್ ಆ ಸ್ಟ್ರಕ್ಚರ್ ಅನ್ನೋದು ಬರ್ತದೆ,
ಓಕೆನಾ ರೈಟ್ followed by we have one more segment. What is that? Voice challenge. ಏನ ವಾಯ್ಸ್ ಚಾಲೆಂಜ್ ಅನ್ನಂದ್ರೆ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಆಬ್ವಿಯಸ್ಲಿ. ಸೊ ಇದ್ದೇ ನಮಗೆ ಆಕ್ಟಿವ್ ಅಂದ್ರೆ ಏನು, ಪ್ಯಾಸಿವ್ ಅಂದ್ರೆ ಏನು, ರೈಟ್? ನಾನು ಕೇಳಿದ್ದೀನಿ ಸಬ್ಜೆಕ್ಟ್ ವಿತ್ ದ ಆಬ್ಜೆಕ್ಟ್ ಅನ್ನೋದು ಕ್ರಿಸ್ ಕ್ರಾಸ್ ಆಗ್ತದೆ, ಹೌದಾ? ಸೊ ಹೆಂಗೆ ಆ ಕ್ರಿಸ್ ಕ್ರಾಸ್ ಆಗ್ತದೆ ಅನ್ನೋದು ಎಕ್ಸಾಂಪಲ್ಸ್ ದೇ ನಾವು ನೋಡೋಣ. ಓಕೆ, ಸೊ ಇಲ್ಲಿ ವಿ ಹ್ಯಾವ್ ಒನ್ ಎಕ್ಸಾಂಪಲ್ ಆಸ್ ಆಕ್ಟಿವ್ ವಾಯ್ಸ್ ಕ್ವಶನ್. ವಾಟ್ ಇಸ್ ದಟ್? ದೇ ಬಿಲ್ಟ್ ದ ಬ್ರಿಡ್ಜ್. ಸೊ ಇದ್ದೇ ದೇ ಬಿಲ್ಟ್ ದ ಬ್ರಿಡ್ಜ್. ಅದೇ ವಾಟ್ ಇಸ್ ದ ಆನ್ಸರ್? ದ ಬ್ರಿಡ್ಜ್. ಸೊ ಬ್ರಿಡ್ಜ್ ಅನ್ನೋದು ಇದು ಆಬ್ಜೆಕ್ಟ್ ಅಲ್ಲ. ಸೊ ಇದ್ದೇ ನಾವು ಏನು ಮಾಡಬೇಕು? ಬ್ರಿಡ್ಜ್ನ ನಾವು ಇಲ್ಲಿ ತಕ್ಕೊಬಿಟ್ಟು, ಓಕೆ, ದ ಬ್ರಿಡ್ಜ್ ಬಿಲ್ಟ್ ಅಂದ್ರೆ ಏನು? ದಟ್ ಈಸ್ ಆಬ್ವಿಯಸ್ಲಿ ಇಟ್ ಈಸ್ ಸೇಯಿಂಗ್ ಅಬೌಟ್ ದ ಪಾಸ್ಟ್, ರೈಟ್? ವಾಸ್ ಬಿಲ್ಟ್ ಬೈ ದೆಮ್. ಓಕೆನಾ? ಸೊ ಇಲ್ಲಿ ದೇ ಅನ್ನೋದು ದೆಮ್ ತೀರೆ ನಮಗೆ ಕನ್ವರ್ಟ್ ಆಗ್ತದೆ, ಬಿಲ್ಟ್ ಅನ್ನೋದು ವಾಸ್ ಬಿಲ್ಟ್ಗೆ ಕನ್ವರ್ಟ್ ಆಗ್ತದೆ. ಓಕೆ, ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್. ಓಪನ್ ದ ಡೋರ್. ಓಪನ್ ದ ಡೋರ್ ಅನ್ನೋದು ಇಸ್ ಇಟ್ ಅ ರಿಕ್ವೆಸ್ಟಿಂಗ್ ವೇ, ಇಲ್ಲದ್ರೆ ಇಸ್ ಇಟ್ ಅ ಕ್ವೆಶನ್? ಓಕೆ, ಸೊ ಇಲ್ಲಿ ಓಪನಿಂಗ್ ದ ಡೋರ್, ಕ್ಲೋಸಿಂಗ್ ದ ಡೋರ್ ಅಂದವಲ್ಲಿ ನಾವು ಏನು ಯೂಸ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಲೆಟ್. ಲೆಟ್ ದ ಡೋರ್ ಬಿ ಓಪನ್ಡ್. ಸೊ ಇಲ್ಲಿ ಲೆಟ್ ದ ಡೋರ್ ಬಿ ಓಪನ್ ಅಂದಪ್ಪಲ ನಮಗೆ ಏನು ಅರ್ಥ ಆಗಬೇಕು? ಇಲ್ಲಿ ಈಸ್ ಅನ್ನೋದು ಇಕ್ಕಬೇಕು, ಓಕೆನಾ? ಸಾರಿ, ನಾಟ್ ಈಸ್, ಇಟ್ಸ್ ಅ ಬಿ ನನ್ನ. ಓಕೆ, ಬಿ ಅನ್ನೋದು ಇಲ್ಲಿ ಇಕ್ಕಬೇಕು. ಸೊ ಈ ಡೋರ್ ಅನ್ನೋದು ಇದು ಆಬ್ಜೆಕ್ಟ್ కాబట్టి ಆಬ್ಜೆಕ್ಟ್ ಅನ್ನೋದು ಫಸ್ಟ್ ಬರ್ತದೆ, ಫಾಲೋಡ್ ಬೈ ಏನು? ಸಬ್ಜೆಕ್ಟ್. ಓಪನ್ ಅನ್ನೋದು ಸಬ್ಜೆಕ್ಟ್. ಯು ಹ್ಯಾವ್ ಟು ಆಲ್ವೇಸ್ ರಿಪ್ರೆಸೆಂಟ್ ದ ಪ್ಯಾಸಿವ್ ವಾಯ್ಸ್ ಇನ್ ದ ಪಾಸ್ಟ್, ಓಕೆನಾ? ರೈಟ್? ಸೊ ನೀವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಏನು ಗೊತ್ತಾ? ರೈಟ್? ಸೊ ಇಲ್ಲಿ ಡೋರ್ ಶುಡ್ ಓಪನ್ ಅಂದಪ್ಪಲೆ ನೀವು ಬರ್ತೀರ ಅನ್ಮತ್ತು. ಏನು ಡೋರ್ ಶುಡ್? ಅಸಲು ಶುಡ್ ಅಂದ್ರೇನೆ ಅದು ಪ್ರೆಸೆಂಟ್. ಓಕೆ, ಸೊ ಆ್ಯಕ್ಚುಲಿ ಯು ಹ್ಯಾವ್ ಟು ಸ್ಪೀಕ್ ಔಟ್ ದ ಪ್ಯಾಸಿವ್ ವಾಯ್ಸ್ ಇನ್ ದ ಪಾಸ್ಟ್ ಸೆಂಟೆನ್ಸ್, ಹೌದಲ್ಲ? ಸೊ ಆ ಥರ ನೀವು ಆನ್ಸರ್ ಮಾಡ್ರೇ ನಿಮ್ಮ ಟೀಚರ್ಗಾನೆ ನಿಮ್ಮ ಎಕ್ಸಾಮ್ನರ್ಗಾನೆ ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ, ರೈಟ್? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಸೊ ಇಲ್ಲಿ ನಮಗೆ ಪ್ಯಾಸಿವ್ ಫಾರ್ಮ್ಯಾಟ್ ಅನ್ನೋದು ಹೆಂಗೆ ಬರ್ತದನಂದರೆ, ಒಂದು ಲೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ವಿ3, ಓಕೆನಾ? ಲೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ವಿ3 ಅನ್ನೋದು ಈ ಸ್ಟ್ರಕ್ಚರ್ ಅನ್ನೋದು ನಮಗೆ ತಿಳಿತದೆ, ರೈಟ್? ಸೊ ಇಲ್ಲಿ ಲೆಟ್ ಪ್ಲಸ್ ಏನು? ಇದು ಆಬ್ಜೆಕ್ಟ್ ಪ್ಲಸ್ ಏನಿದು ಬಿ ಫಾರ್ಮ್ ಪ್ಲಸ್ ವಿ3, ಓಕೆನಾ? ಓಪನ್ಡ್ ಅನ್ನೋದು ಇಟ್ಸ್ ಅ ವಿ3. ನಾವು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅನ್ನೋದು ಆಗೋಯ್ತು. ಇವಲ್ಲಿ ರಿಪೋರ್ಟೆಡ್ ಸ್ಪೀಚ್ದೇ ನಾವು ಹೋಗ್ಬೇಕು. ಇದೇ ನಮ್ಮೊಂದು ಸೆಂಟೆನ್ಸ್ ಅದ ಏನಂದರೆ ರಾಮ್ ಸೆಡ್ ಐ ಆಮ್ ಬಿಸಿ. ಏನು ಕೇಳೋಣಂದರೆ ರಾಮ್ ಸೈಡ್ ಐ ಆಮ್ ಬಿಸಿ. ಸೊ ಇಲ್ಲಿ ನಮಗೆ ಏನು ಅರ್ಥ ಬರೋದಂದರೆ ರಿಪೋರ್ಟೆಡ್ ಸ್ಪೀಚ್ದೇ ಏನು ಆರ್ಗಾನಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ದೇ ಕನ್ವರ್ಟ್ ಮಾಡೋದ್ನಲ್ಲಿ ಯು ಹ್ಯಾವ್ ಟು ರಿಮೂವ್ ದ ಕ್ವಟೇಷನ್ಸ್, ಹೌದಾ? ಆ್ಯಂಡ್ ಫಾಲೋಡ್ ಬೈ ಯು ಹ್ಯಾವ್ ಟು ಆ್ಯಡ್ ದ್ಯಾಟ್. ರಾಮು ಆರ್ ರಾಮ್ ಸೆಡ್ ದ್ಯಾಟ್, ರೈಟ್? ರಾಮ್ ಸೆಡ್ ದ್ಯಾಟ್ ಯು ಹ್ಯಾವ್ ಟು ಸ್ಪೀಕ್ ಔಟ್ ಇನ್ ಪಾಸ್ಟ್, ಹೌದಲ್ಲ? ಐ ಆಮ್ ಬಿಸಿ ಅನ್ನೋದು ನೀವು ಪಾಸ್ದೇ ಇಕ್ಕರೆ ಯು ಹ್ಯಾವ್ ಟು ಆ್ಯಡ್ ವಾಸ್, ಓಕೆನಾ? ದಿಸ್ ಈಸ್ ದ ಇಂಡೈರೆಕ್ಟ್ ಸ್ಪೀಚ್, ರೈಟ್? ನಮಗೆ ಟೆನ್ಸ್ದೇ ಅಂದರೆ ಈ ಡಿರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ದೇ ಟೆನ್ಸ್ ಫಾರ್ಮ್ಯಾಟ್ ಅನ್ನೋದು ಫಾಲೋ ಆಗಬೇಕು. ಅಂದರೆ ಯಾವ ಟೆನ್ಸ್ ಹೆಂಗೆ ಚೇಂಜ್ ಅಪ್ ಆಗ್ತದೆ ಅಂದಪ್ಪಲ ನಮಗೆ ಅರ್ಥವಾಗಬೇಕು. ಸೊ ಹಿಯರ್ ವಿ ಹ್ಯಾವ್ ಅ ಥಿಂಗ್ಸ್ ಲೈಕ್ ದಿಸ್. ಏನಿದು? ಆಮ್, ಈಸ್ ಆ್ಯಂಡ್ ಆರ್ ಕನ್ವರ್ಟೆಡ್ ಇಂಟು ಅ ವಾಸ್ ಆರ್ ವರ್, ಓಕೆ? ಇದು ದಿಸ್ ಇಸ್ ದ ಒನ್ ಥಿಂಗ್. ಇನ್ನೊಂದು ಹ್ಯಾವ್ ಆರ್ ಹ್ಯಾಸ್ ವಿಲ್ ಬಿ ಕನ್ವರ್ಟೆಡ್ ಆ್ಯಸ್ ಎಂದಿದು ಹ್ಯಾಡ್, ಓಕೆ? ದೆನ್ ವಿಲ್ ಅನ್ನೋದು ಹೆಂಗೆ ಕನ್ವರ್ಟ್ ಆಗ್ತದೆ? ವಿಲ್ ಅನ್ನೋದು ಕನ್ವರ್ಟ್ ಆಗೋದು ಅದು ವುಡ್ದೇ ಕನ್ವರ್ಟ್ ಆಗ್ತದೆ. ದೆನ್ ಕ್ಯಾನ್ ಅನ್ನೋದು ವುಡ್ದೇ ಕನ್ವರ್ಟ್ ಆಗ್ತದೆ, ಓಕೆ? ಸೊ ದೀಸ್ ಆರ್ ಸಮ್ ಆಫ್ ದ ಈಸಿ ಎಕ್ಸಾಮ್ ಹ್ಯಾಕ್ಸ್ ಆಫ್ ದಿಸ್ ಸ್ಪೀಚಸ್. ಸೊ ಇದೇ ನಮ್ಮ ಇನ್ನೊಂದು ವರ್ಡ್ಸ್ ಕೂಡ ಚೇಂಜ್ ಆಗ್ತವೆ. ಅಂದರೆ ಪ್ರೆಸೆಂಟ್ಗೆ ಪಾಸ್ಟ್ದೇ ಕೆಲವೊತ್ನಲ್ಲಿ, ಪ್ರೆಸೆಂಟ್ನ ಫ್ಯೂಚರ್ದೇ ಕೆಲವೊತ್ನಲ್ಲಿ ನಮಗೆ ಸ್ವಲ್ಪ ವರ್ಡ್ಸ್ ಅನ್ನೋದು ಚೇಂಜ್ ಆಗಿಬಿಡ್ತವೆ. ಸೊ ಹೆಂಗೆ ಚೇಂಜ್ ಆಗ್ತವೆ ಅಂದಪ್ಪಲ ನಾವು ಇದೇ ನೋಡಮ್ಮ. ರೆಡಿ ಇದ್ದರೆ ಆ್ಯಂಡ್ ಕಮೆಂಟ್ ಮಾಡಿ, ಐ ಕ್ಯಾನ್ ಡೂ ಇಟ್, ಓಕೆ? ಇದಕ್ಕೆ ಅಂದರೆ ನಮಗೆ
ನೆಕ್ಸ್ಟ್ ಸ್ಲೈಡ್ ಬಂದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನೋದು ಅದೇ ಎಕ್ಸಸೈಸಸ್ ಕೂಡವೆ, ರೈಟ್. ಸೊ ಇದೇ ಟುಡೇ ಅನ್ನೋದು ದ್ಯಾಟ್ ಡೇ ಕನ್ವರ್ಟ್ ಆಗ್ತದೆ. ನೌ ಅನ್ನೋದು ದೆನ್, ಹಿಯರ್ ಅನ್ನೋದು ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಆಸ್ ಅ ದೇ, ದೆನ್ ದಿಸ್ ಅನ್ನೋದು ದ್ಯಾಟ್, ಟುಮಾರೋ ಅನ್ನೋದು ದ ನೆಕ್ಸ್ಟ್ ಡೇ. ಹಿಂಗೆ ನೀವು ಈ ಜೊತೆ ಈಗ ಈ ಸ್ಲೈಡ್ ಏನಿದ್ರೆ ಅದೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಂಡು, ಓಕೆನಾ. ಡಿಡ್ ಯು ಟೇಕ್ ದ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್? ತಗೊಂಡಿದ್ರೆ ಅಲ್ಲವಾ? ತಗೊಳ್ಬೇಕು. ಓಕೆ, ಸೊ ಇಲ್ಲಿ ನಮಗೆ ಏನು ಅರ್ಥವಾದ ಮೇಲೆ ನಾನು ಇಂಪಾರ್ಟೆಂಟ್ ಫಾರ್ಮುಲಾಸ್, ಎಕ್ಸಾಮ್ ಟ್ರಿಕ್ಸ್ ಅವೆಲ್ಲ ನಾನು ಕೊಡ್ತೀನಿ కాబట్టి ಅಲಾಂಗ್ ವಿತ್ ದ ರಿವೈಸಿಂಗ್. ಓಕೆ, ಸೊ ಇದೇ ನೀವು ನೋಟ್ಬುಕ್ ರೈಟಿಂಗ್ ಕೂಡ ಟೂ ಮಚ್ ಇಂಪಾರ್ಟೆಂಟ್ ನನ್ನ, ರೈಟ್. ಇಲ್ಲಿ ನಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಲೈಡ್ ಅನ್ನೋದು ನಾನು ಕೇಳಿದ್ದೀನಲ್ಲ, ಏನದು ಬಿಡ್ದ ಗ್ರ್ಯಾಂಡ್ ಟೆಸ್ಟ್. ಸೊ ಇದೇ ನಾನು ಏನಾದ್ರು ರಿವಿಷನ್ ಮಾಡಿದ್ನೋ ಗ್ರಾಮರ್ ಟಾಪಿಕ್ಸ್ ಏನೇನು ಮಾಡಿದ್ದೀವಿ ನಾವು, ಆರ್ಟಿಕಲ್ಸ್ ಅಂತ, ಪ್ರಿಪೋಸಿಷನ್ಸ್ ಅಂತ, ಆಕ್ಟಿವ್ ವಾಯ್ಸ್, ಪಾಸಿವ್ ವಾಯ್ಸ್, ಫಾಲೋಡ್ ಬೈ ಟೆನ್ಸಸ್, ಫಾಲೋಡ್ ಬೈ ರಿಪೋರ್ಟೆಡ್ ಸ್ಪೀಚ್. ಸೊ ಇವೆಲ್ಲ ನಮಗೆ ಅರ್ಧವಾದ ಅಂದಪ್ಪಲೆ ನಿಮಗೆ ಅರ್ಧವಾದ ಅಂದಪ್ಪಲೆ ನನಗೆ ಅರ್ಧವಾಗ್ತೈತೆ. ಬಟ್ ಲೆಟ್ಸ್ ಸಿ ಹೂ ಕ್ಯಾನ್ ಡೂ ದೀಸ್ ಕ್ವೆಶನ್ಸ್, ಓಕೆನಾ. ಸೊ ಇಲ್ಲಿ ನಮಗೆ ಪ್ರಿಪೋಸಿಷನ್ದೇ he has been working there. Okay, sorry, he has been working here. Here ಅಂದ್ರೆ ಪರ್ಟಿಕ್ಯುಲರ್ ಪ್ರೆಸೆಂಟ್ ಟೆನ್ಸ್ದೇ ನೀವು ಕೇಳ್ತೀರಿ ಅಂದರೆ ಕೇಳ್ತೀನಿ ಅಂತೀನಿ కాబట్టి. ಸೊ ಇದ್ದೇ ಏನು ಯೂಸ್ ಮಾಡಬೇಕು, ನೀವು ಸಿನ್ಸ್ ಅನ್ನೋದು ಯೂಸ್ ಮಾಡಬೇಕು, ಓಕೆನಾ. ದೆನ್ ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್ ಆಸ್ ಒನ್ ಆಫ್ ದ ಬಾಯ್ಸ್ ವಾಟ್ ಆಬ್ಸೆಂಟ್. ಸೊ ಇಲ್ಲಿ ಒನ್ ಆಫ್ ದ ಬಾಯ್ಸ್ ಏನು, ಇಲ್ಲಿ ಆಲ್ರೆಡಿ ಪ್ಲೂರಲ್ದೇ ಅದೇ, ಹೌದಾ. ಒನ್ ಆಫ್ ದ ಬಾಯ್ಸ್ ಏನದು, ಒನ್ ಅನ್ನೋದು ಸಿಂಗುಲರೇ, ಬಾಯ್ಸ್ ಅನ್ನೋದು ಪ್ಲೂರಲ್. ಸೊ ಇದೇ ಆನ್ಸರ್ ಅನ್ನೋದು ಏನಕ್ಕೆ ಬೇಕು ಕೇಳಂడి, ನಾನಾದ್ರೆ ಡಿಸ್ಕಸ್ ಮಾಡ್ಕಿಲ್ಲಪ್ಪ, ರೈಟ್. ಯಾಕಂದ್ರೆ ನಿಮಗೆ ಗುರುತು ಏನು ಇಕ್ಬೇಕು ಅನ್ನೋದು ವರ್ಬ್ ಫಾರ್ಮ್. ಇನ್ನೊಂದು ವಿ ಹ್ಯಾವ್ ಅ ನೀದರ್ ರಾಮ್ ನಾರ್ ಹಿಸ್ ಫ್ರೆಂಡ್ಸ್ ಬ್ಲ್ಯಾಂಕ್ ಪ್ರೆಸೆಂಟ್, ರೈಟ್. ಸೊ ಇದೇ ನೀವು ಒಂದು ಹಿಂಟ್ ಕೇಳ್ತೀನಿ ನಾನು, ಇದೇ ನೀದರ್ ರಾಮ್ ನಾಟ್ ಹಿಸ್ ಫ್ರೆಂಡ್ಸ್, ರೈಟ್. ಇಲ್ಲಿ ಸಿಂಗುಲರ್ ಅನ್ನೋದು ಯೂಸ್ ಮಾಡಬೇಕಾ ವರ್ಬ್ ಫಾರ್ಮ್, ಇಲ್ಲದಕ್ಕೆ ಪ್ಲೂರಲ್ ಅನ್ನೋದು ಯೂಸ್ ಮಾಡ್ಬೇಕಂದಪ್ಪಲ್ಲ ತೆಲ್ತೈತೆ ಆಲ್ರೆಡಿ. ಆಬ್ವಿಯಸ್ಲಿ ಇಲ್ಲಿ ನಮಗೆ ಎಸ್ ಅನ್ನೋದು ಅದೇ కాబట్టి, ಫ್ರೆಂಡ್ಸೇ ಎಸ್ ಅನ್ನೋದು ಆ್ಯಡ್ ಆಗಿದೆ కాబట్టి ವಿ ಹ್ಯಾವ್ ಟು ಯೂಸ್ ದ ಪ್ಲೂರಲ್ ವರ್ಬ್ ಫಾರ್ಮ್. ಸೊ ಇಲ್ಲಿ ಪ್ಲೂರಲ್ದೇ ಯಾವ ವರ್ಬ್ ಫಾರ್ಮ್ ಯೂಸ್ ಮಾಡಬೇಕು, ವೆದರ್ ಯು ಕ್ಯಾನ್ ಯೂಸ್ ವಾಸ್ ಆರ್ ವರ್, ಇದು ನನಗೆ ಆನ್ಸರ್ ಮಾಡಂడి. ಐ ಆಮ್ ನಾಟ್ ಗೋನ್ ಡಿಸ್ಪ್ಲೇ ದ ಆನ್ಸರ್ಸ್, ಓಕೆನಾ. ಸೊ ಇದು ಒಂದು ಗ್ರ್ಯಾಂಡ್ ಟೆಸ್ಟ್ ನನ್ನ. ಸೊ ಇದೇ ನಿಮ್ಮ ಕ್ಯಾಪಬಿಲಿಟಿ ಅನ್ನೋದು, ನಿಮ್ಮ ಅಬಿಲಿಟಿ ಅನ್ನೋದು, ಇದು ನಾವು ಟೆಸ್ಟ್ ಮಾಡ್ಕೊಬೇಕು ಬಲ್ಲಿ, ರೈಟ್. ಸೊ ಇನ್ನೊಂದು ಬಂದು ಶಿ ಪ್ರಿಫರ್ಸ್ ಟೀ ವಾಟ್ ಕಾಫಿ. ಇದೇ ಎಂದು ಟೀನ ಕಾಫಿನ ಕಂಪೇರ್ ಮಾಡಬೇಕು, ಅದು ಟೂ అని ಇಕ್ಬೇಕು. ಸೊ ದಿಸ್ ಈಸ್ ಇಂಪಾರ್ಟೆಂಟ್, ಅದಕ್ಕೆ ನಾನು ಡಿಸ್ಕಸ್ ಮಾಡ್ತೀನಿ, ರೈಟ್. ಸೊ ಇದೇ ನಿಮಗೆ ಎಷ್ಟು ಬಂದವೆ, ಎಷ್ಟು ಸ್ಕೋರ್ ಅನ್ನೋದು ಬಂದಿದೆ. ಸೊ ಇದು ನಮಗೆ ಈಗ 4 ಕ್ವೆಶನ್ಸ್ ಅವೆ. ಸೊ ಈ 4 ಕ್ವೆಶನ್ಸ್ದೇ ನಿಮಗೆ 4 ಅನ್ನೋದು ಕರೆಕ್ಟ್ ಬಂದವ ಅನ್ಕೊಂಡು, ಯು ಆರ್ ಆಬ್ವಿಯಸ್ಲಿ ಮಾಸ್ಟರ್ ಇನ್ ದ ಗ್ರಾಮರ್. ಇಲ್ಲ ನನಗೆ 3 ಅನ್ನೋದು ಕರೆಕ್ಟ್ ಬಂದವೆ, ಸೊ ಯು ಆರ್ ರೆಡಿ ಫಾರ್ ಯುವರ್ ಎಕ್ಸಾಮ್, ಓಕೆ. ಆ್ಯಂಡ್ ನಿಮಗೆ 2 ಕರೆಕ್ಟ್ ಬಂದವಂದರೆ ಇನ್ನು ರಿವಿಷನ್ ಅನ್ನೋದು ಬೇಕು. ಒಂದೇ ಕರೆಕ್ಟ್ ಬಂದ ಅಂದರೆ ನಾನು ಮಾಡ್ದ ಈ ಸೆಷನ್ನ ಫಸ್ಟ್ಲಿದ್ದ ನೋಡಂడి, ಓಕೆ. ನೋಡ್ತಿರಲ್ಲ, ರೈಟ್. ಓಕೆ, ದೆನ್ ಹಿಯರ್ ನಮಗೆ ಈ ಸೆಷನ್ ಅನ್ನೋದು, ಈ ಸೆಷನ್ದೇ ಏನು ಡಿಫ್ರೆನ್ಸ್ ಅದೇ. ಆ್ಯಕ್ಚುಲಿ ಎಲ್ಲ ಟೀಚರ್ಸ್ ಅಂದರೆ ಸ್ವಲ್ಪ ಜನ ಟೀಚರ್ಸ್, ಮೋಸ್ಟ್ ಆಫ್ ದ ಟೀಚರ್ಸ್ ಗ್ರಾಮರ್ ಮೇಲೆ ಅಂದರೆ ಗ್ರಾಮರ್ ಸಬ್ಜೆಕ್ಟ್ ತಗೊಂಡು ಈ ಸೆಷನ್ ಇಲ್ಲದಕ್ಕೆ ವಿಡಿಯೋಸ್, ಲೈವ್ ಸೆಷನ್ಸ್ ಅವೆಲ್ಲ ಕಂಡಕ್ಟ್ ಮಾಡ್ತಾವ್ರೆ. ಸೊ ಮಾಡ್ಯಾರೆ ಕೂಡ, ರೈಟ್. ಸೊ ಆ ಸೆಷನ್ಸ್ಗೆ ನಾನು ಕೆಲವು ಈ ಸೆಷನ್ದೇ, ಓಕೆ. ಏನು ಆ ಡಿಫ್ರೆನ್ಸ್ ಅದೇನೆಂದರೆ ಒಂದು ನಾನು, ಸೊ ಇಲ್ಲಿ ದ ಟೀಚರ್ಸ್ ಓನ್ಲಿ ದ ರೂಲ್ಸ್ ನನ್ನ, ಓಕೆ. ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಚಾಲೆಂಜ್ ಬೇಸ್ಡ್ ಕ್ವೆಶನ್ಸ್ ಅನ್ನೋದು ನಿಮ್ಮ ಜೊತೆ ನಿಮ್ಮ ಮುಂದೆ ನಾನು ತಗೊಂಡು ಡಿಸ್ಕಸ್ ಮಾಡ್ತೀನಿ, ರೈಟ್. ಇನ್ನೊಂದು ಇಲ್ಲಿ ಸೆಲ್ಫ್ ಸ್ಕೋರಿಂಗ್ ಮೇಲೆ, ಓಕೆ. ಅಂದರೆ ಏನು, ಆರ್ ಯು ಕ್ಯಾಪಬಲ್ ಆಫ್ ಸ್ಕೋರಿಂಗ್
ಸೊ ಆ್ಯಂಡ್ ಸೊ ಮಾರ್ಕ್ಸ್ ಅನ್ನಪ್ಪಲ್ಲ ನಾನು ಈ ವಿಡಿಯೋದೇ ಇಕ್ಕಿದ್ದೀನಿ ರೈಟ್ ಅಲ್ಲನ ಹೌದಾ. ಇನ್ನೊಂದು ಬಂದು ಇಲ್ಲಿ ಸೆಲ್ಫ್ ಟೆಸ್ಟಿಂಗ್ ಕೂಡ ನಾನು ಮಾಡಿದ್ನಿ ಆ್ಯಂಡ್ ಮಿಸ್ಟೇಕ್ ಅನಾಲಿಸಿಸ್ ಕೂಡ ನಾನು ಮಾಡಿದ್ರಿ ರೈಟ್. ಆ್ಯಂಡ್ ವಿತ್ ಗುಡ್ ಎಕ್ಸಾಮ್ ಟ್ರಿಕ್ಸ್ ಎಕ್ಸಾಮ್ ಹ್ಯಾಕ್ಸ್ ಅನ್ನೋದು ನಾನು ಡಿಸ್ಪ್ಲೇ ಮಾಡಿದ್ನಿ ಓಕೆನಾ. ಸೊ ಈ ಥರ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ಸೆಷನ್ ಆಗಮಸೆ ನೀವು ಒಂದು ಕಮೆಂಟ್ ಮಾಡಿದ್ನಿ ನಾನು ಏನಂದರೆ ನಿಮ್ಮ ಸ್ಕೋರ್ ಅನ್ನೋದು ಕಮೆಂಟ್ ಮಾಡಿದ್ನಿ. ವೆದರ್ ಯು ಗಾಟ್ ಹೈಯೆಸ್ಟ್ ಅಂದರೆ 10/10 ಇಲ್ಲದಿಕ್ಕರೆ 7/8 ಇಲ್ಲದಿಕ್ಕರೆ 5/6 ಇಲ್ಲದಿಕ್ಕರೆ 2/3 ಅದು ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ. ಇಫ್ ಯು ಗಾಟ್ ಆಲ್ ದ ಕರೆಕ್ಟ್ ಆನ್ಸರ್ ದೆನ್ ಯು ಆರ್ ಫೈನಲಿಸ್ಟ್, ಯು ಆರ್ ರೆಡಿ ಫಾರ್ ದ ಫೈನಲಿಸ್ಟ್ ಓಕೆನಾ. ಸೊ ಇಲ್ಲಿ 7 to 8 ಅನ್ನಂದರೆ ಯು ಆರ್ ಎಕ್ಸಾಮ್ ರೆಡಿ, ಯು ಆರ್ ರೆಡಿ ಫಾರ್ ದ ಎಕ್ಸಾಮ್. ಇಲ್ಲಿ 5 to 6 ಮಾರ್ಕ್ಸ್ ಬಂದರೆ ನಿಮಗೆ ರಿವಿಷನ್ ಅನ್ನೋದು ಇನ್ನು ಯು ಹ್ಯಾವ್ ಟು ರಿವೈಸ್ ಇಟ್ ರೈಟ್. ಆ್ಯಂಡ್ ಆಲ್ಸೋ 2 to 3 ಕ್ವಶನ್ಸ್ ಓಕೆ. ಅಂದರೆ 2 to 3 ಮಾರ್ಕ್ಸ್ ಅನ್ನೋದು ಬಂದವಂದರೆ ನಿಮ್ಮ ಸ್ಕೋರ್ ಅನ್ನೋದು ಸ್ವಲ್ಪ ಲೋ ಅದೇ ರೈಟ್. ಯು ಹ್ಯಾವ್ ಟು ವಾಚ್ ಆ್ಯಂಡ್ ರಿವೈಸ್ ದಿಸ್ ಸೆಷನ್ ಅಗೇನ್ ಓಕೆನಾ. ಸೊ ಈ ಥರ ನಾನು ಕೆಲಪ್ಪಲೆ ನೀವು ರಿವೈಸ್ ಮಾಡ್ತಿರೋದಪ್ಪಲೆ ನನಗೆ ಗುರ್ತು ರೈಟ್. ಎದಕ್ಕಂದರೆ ಗ್ರಾಮರ್ ಅನ್ನೋದು ಎಲ್ಲ ಸ್ಟೂಡೆಂಟ್ಸೇ ಇಂಪಾರ್ಟೆಂಟ್ ನನ್ನ. ಸೊ ಇದ್ದೇ ಈ ಇಂಪಾರ್ಟೆನ್ಸ್ ಅನ್ನೋದು ನೀವು ತಿಳ್కొని ರೈಟ್ ನೀವು ಫಾಲೋ ಆಗಬೇಕು. ಆ್ಯಂಡ್ ಈ ಸೆಷನ್ನ ನೀವು ಒಳ್ಳೆ ಥರ ಎಂಜಾಯ್ ಮಾಡ್ಕೊತ ಆ್ಯಕ್ಟಿವ್ ಲಿಸ್ನಿಂಗ್ ಮಾಡ್ಕೊತ ನೀವು ನೋಡಿದ್ರಿ ಅಂದರೆ ಆ್ಯಂಡ್ ಆಲ್ಸೋ ವಾಂಟ್ ಟು ಸ್ಕೋರ್ ಮೋರ್ ಆಫ್ ದ SSLC ಟ್ರಿಕ್ಸ್, score more marks with these tricks, quizzes and the test right with the exam strategies. ಏನು ಮಾಡ್ಬೇಕು ನೀವು like this video, then don't forget to comment your score followed by subscribe to this ಚಾನಲ್ ರೈಟ್. ಹಿಂಗೆ ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಇರಬೇಕು. ಇನ್ನು ಒಳ್ಳೆ ಕಾನ್ಫಿಡೆಂಟು ನೀವು ಆ್ಯಕ್ಟಿವ್ ಲರ್ನಿಂಗ್ ಅನ್ನೋದು ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ SSLC English challenge video okay na. So all the best for your preparation of grammar topics okay na. Bye bye.